ಇವತ್ತಿನ ಸಮಗ್ರ ಸಮಾಜದ ಭವ್ಯವಾದ ಭವಿತವ್ಯ ಭವಿಷ್ಯ, ಉಜ್ವಲವಾದ ಭವಿಷ್ಯ ಅದು ನಮ್ಮೆಲ್ಲ ಯುವಕ ಯುವತಿಯರ ಕೈಯಲ್ಲಿದೆ. ಇವತ್ತಿನ ಯುವಕ ಯುವತಿಯರು ಎಚ್ಚರವಾಗಿ ತಮ್ಮ ಕರ್ತವ್ಯಗಳನ್ನು ತಿಳಿದು ಸನಾತನ ಸಂಸ್ಕೃತಿಯ ಬಗ್ಗೆ ಚೆನ್ನಾಗಿ ಪರಿಚಯವನ್ನು ಮಾಡಿಕೊಂಡು ಉದಾತ್ತವಾದ ಜೀವನವನ್ನು ನಡೆಸುವಂತಹ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡದ್ದಾದರೆ ಮಾತ್ರ ಮುಂದಿನ ಸಮಾಜಕ್ಕೆ ಏನಾದರೂ ಒಂದು ದೊಡ್ಡದಾದ ಕೊಡುಗೆಯನ್ನು ನೀಡುವುದಕ್ಕೆ ಸಾಧ್ಯ ಇದೆ. ಮುಂಬರುವ ಸಮಾಜ ನಮ್ಮನ್ನು ಶಪಿಸದೇ ಇರುವುದಂತೆ ನಮ್ಮ ಜೀವನವನ್ನು ಪರಿಪೂರ್ಣವಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಇವತ್ತು ಮರೆತರೆ, ಇವತ್ತು ಉದಾಸೀನವಾಗಿದ್ದರೆ, ಭೋಗಾಸಕ್ತರಾದರೆ ವೈಯಕ್ತಿಕವಾದ ಜೀವನವೂ ಹಾಳಾಗಿ ಹೋಯಿತು, ಸಮಾಜಕ್ಕೂ ಯಾವ ಕೊಡುಗೆಯನ್ನು ಕೊಟ್ಟಂತಾಗಲಿಲ್ಲ. ಮುಂದೆ ಬರುವ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಶಪಿಸುವಂತೆ, ಎಲ್ಲರೂ ನಿಂದಿಸುವಂತೆ, ಅವರೆಲ್ಲರ ಅವಹೇಳನೆಗೆ ಪಾತ್ರರಾಗುವಂತೆ ನಮ್ಮನ್ನೇ ನಾವು ಮಾಡಿಕೊಂಡಂತಾಗತ್ತೆ ಎನ್ನುವ ಎಚ್ಚರವನ್ನು ಎಲ್ಲ ಯುವಕ ಯುವತಿಯರು ಮನಸ್ಸಿನಲ್ಲಿ ತಂದುಕೊಳ್ಳಬೇಕು. ಅವಕಾಶ ಬಹಳ ಇದೆ, ಬಹಳ ದೊಡ್ಡ ಸುದೈವ ಅಂತ ಭಾವಿಸಿ ಎಲ್ಲರೂ ಕೂಡ ಇನ್ನೂ ನಾವು ಅಂತಹ ಕರಾಲವಾದ ಕಲಿಯುಗದಲ್ಲಿ ಕಾಲಿಟ್ಟಿಲ್ಲ. ಸಾಕಷ್ಟು ಧರ್ಮದ ಹ್ರಾಸ ಆಗಿದೆ, ನಾಶ ಆಗಿದೆ, ಕುಸಿತ ಆಗಿದೆ. ಆದರೂ ಇನ್ನೂ ಧರ್ಮದ ಧ್ವಜ ಅಲ್ಲಲ್ಲಿ ಹಾರಾಡ್ತಾ ಇವೆ. ಇವತ್ತಿಗೂ ಸನಾತನ ಸಂಸ್ಕೃತಿಯ ಬೋಧನೆಯನ್ನು ಮಾಡುವಂತಹ ವ್ಯಕ್ತಿಗಳಿದ್ದಾರೆ, ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡುವಂತಹ ಹಿರಿಯರಿದ್ದಾರೆ, ಅದರ ಮಹತ್ವವನ್ನು ಅನುಭವಿಸಿದಂತಹ ಅನೇಕ ಗಣ್ಯರಿದ್ದಾರೆ, ಮಹನೀಯರಿದ್ದಾರೆ. ಅವರಿಂದ ನಾವು ತಿಳಿದು ನಮ್ಮ ಜೀವನವನ್ನು ಹಸನಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಇನ್ನು ಮುಂದೆ ಇನ್ನೇನು ಕಾಲ ಬರುತ್ತೋ ಗೊತ್ತಿಲ್ಲ. ಇವತ್ತೇ ಬಹಳ ಕಷ್ಟ, ಆದರೂ ಉಳಿದಿದೆ. ಈ ಕಾಲದಲ್ಲಿ ಎಲ್ಲ ಯುವಕ ಯುವತಿಯರು ಜಾಗೃತರಾಗಿ ಉತ್ಸಾಹದಿಂದ ಮುಂದೆ ಬಂದು ಮತ್ತೆ ತಮ್ಮ ಜೀವನವನ್ನು ಪರಿವರ್ತನೆಗೊಳಿಸಿಕೊಂಡ್ರೆ ಅದರಿಂದ ಮುಂದಿನ ಸಮಾಜಕ್ಕೆ ಬಹಳ ದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟಂತೆ ಆಗ್ತದೆ. ಮತ್ತೆ ಧರ್ಮವನ್ನು ಹೇಳುವ ವ್ಯಕ್ತಿಗಳು ಬಂದರು, ಧರ್ಮವನ್ನು ಅನುಷ್ಠಾನ ಮಾಡುವ ವ್ಯಕ್ತಿಗಳು ಬಂದಿದ್ದಾರೆ. ತಮ್ಮ ಮುಂದಿನ ಜನರೇಷನ್ನಿಗೆ ಧರ್ಮವನ್ನು ಬಿತ್ತುವಂತಹ, ಧರ್ಮದ ಬೀಜವನ್ನು ಬಿತ್ತಿ ಬೆಳೆಸುವಂತಹ ವ್ಯಕ್ತಿಗಳು ತಯಾರಾಗಿದ್ದಾರೆ ಎನ್ನುವಂತಹ ಒಂದು ದೊಡ್ಡ ಭರವಸೆ ಸಮಾಜಕ್ಕೆ ನೀಡಿದಂತೆ ಆಗ್ತದೆ. ಆ ಕಾರ್ಯವನ್ನು ಯುವಕರು ಮಾಡಬೇಕಾಗಿದೆ. ಬಹಳ ದೊಡ್ಡ ಧಾರ್ಮಿಕರಾಗಿ, ಭಾರೀ ಮಡಿವಂತರಾಗಿ, ಎಲ್ಲ ವಿಧವಾದಂತಹ ಲೌಕಿಕ ಹವ್ಯಾಸಗಳನ್ನು, ಆಶೆ ಆಮಿಷಗಳನ್ನು ಬಿಟ್ಟು ವಿರಕ್ತರಾಗಿ ಇನ್ನೇನು ಸನ್ಯಾಸವನ್ನೇ ತೆಗೆದುಕೊಳ್ಳಬೇಕು ಅನ್ನುವಷ್ಟು ಪೂರ್ಣವಾದ ವೈರಾಗ್ಯದಿಂದ ಬರಬೇಕು ಅಂತ ಯಾರೂ ಉಪದೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಮಾಡಿದರೆ ನಡೆಯೋದೂ ಇಲ್ಲ, ಮಾಡಲಿಕ್ಕೆ ಹೊಂಟೂ ಇಲ್ಲ. ಜೀವನದಲ್ಲಿ ಸುಖವಾಗಿ ಇರುವುದಕ್ಕೆ ಬೇಡ ಅಂತ ಹೇಳಿಲ್ಲ, ಭೋಗ ಮಾಡುವುದಕ್ಕೆ ಬೇಡ ಅಂತ ಹೇಳಿಲ್ಲ. ಆದರೆ ಶಾಸ್ತ್ರದ ಚೌಕಟ್ಟಿನಲ್ಲಿ, ಧರ್ಮದ ಚೌಕಟ್ಟಿನಲ್ಲಿ ಸುಖವನ್ನು ಅನುಭವಿಸಿ, ಧರ್ಮದ ಚೌಕಟ್ಟಿನಲ್ಲಿ ಭೋಗವನ್ನು ಮಾಡಿ, ಧಾರ್ಮಿಕರಾಗಿ, ನೀತಿವಂತರಾಗಿ, ಶುದ್ಧ ಚಾರಿತ್ರ್ಯ ಸಂಪನ್ನರಾಗಿ ಜೀವನವನ್ನು ನಡೆಸಿ, ಇಷ್ಟನ್ನು ಮಾತ್ರ ಹೇಳುವುದಕ್ಕೆ ನಾವು ಈ ಸಭೆಯನ್ನು ಸೇರಿಸಿದ್ದು. ಹೆಚ್ಚಿನ ಅಪೇಕ್ಷೆಯನ್ನು ಯುವಕರಿಂದ, ಯುವತಿಯರಿಂದ ಇವತ್ತಿನ ಕಾಲದಲ್ಲಿ ನಾವು ಮಾಡ್ತಾ ಇಲ್ಲ. ಅನಿವಾರ್ಯವಾಗಿ ಒಬ್ಬ ವ್ಯಕ್ತಿ ಮಾಡಬೇಕಾದಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಶುದ್ಧ ಚಾರಿತ್ರ್ಯ ಸಂಪನ್ನರಾಗಿ ಜೀವನವನ್ನು ಕಳೆದರೆ ಸಾಕು, ಬೇಕಾದಷ್ಟಾಯಿತು. ಮೊಟ್ಟ ಮೊದಲನೆಯದಾಗಿ ಇರಬೇಕಾದದ್ದು ತಂದೆ ತಾಯಿಗಳಲ್ಲಿ ಭಕ್ತಿ, ಗೌರವ, ಶ್ರದ್ಧೆ. ಮಗ ಮಾತು ಕೇಳೋದಿಲ್ಲ ಅಂತ 108 ಜನ ಬಂದು ತಮ್ಮ ಗೋಳನ್ನು ಹೇಳುತ್ತಾರೆ. ಈ ಶಬ್ದ ಕಿವಿಗೆ ಬೀಳಬಾರದು. ತಂದೆ ಯಾರು, ತಾಯಿ ಯಾರು, ಅವರ ಜೊತೆಗೆ ನಾವು ಹೇಗೆ ನಡೆದುಕೊಳ್ಳಬೇಕು,
ಇದನ್ನು ಅರ್ಥ ಮಾಡಿಕೊಳ್ಳುವುದು ಮೊಟ್ಟ ಮೊದಲಿಗೆ ಯುವಕ ಯುವತಿಯರ ಕೆಲಸ. ಇದರಿಂದ ಅರ್ಧ ಸುಧಾರಣೆಯಾಗ್ತದೆ. ಇದು ನಮ್ಮ ಪೂರ್ಣ ವಿಶ್ವಾಸ ಇದೆ. ನನಗೆ ಯಾರು ಹೇಳುವವರು ಅನ್ನುವಂತಹ ಉಚ್ಛೃಂಖಲವಾದ ಪ್ರವೃತ್ತಿ, ಆ ಉನ್ಮಾದ, ಆ ಅಮಲು, ಅದೇ ಮನುಷ್ಯನನ್ನು ಅಧಃಪತನಕ್ಕೆ ಗುರಿ ಮಾಡುವುದು. ಇಹ ಹಿ ರಚಯನ್ ಸಾಧ್ವೀಂ ಶಿಷ್ಯ ಕ್ರಿಯಾಂ ನ ನಿವಾರ್ಯತೆ ತ್ಯಜತಿ ತು ಯದಾ ಮಾರ್ಗಂ ಮೋಹಾತ್ ತದಾ ಗುರುರಂಕುಶಃ ವಿನಯರುಚಯಸ್ತಸ್ಮಾತ್ ಸಂತಃ ಸದೈವ ನಿರಂಕುಶಾಃ ಪರತರಮತ ಸ್ವಾತಂತ್ರ್ಯೇಭ್ಯೋ ವಯಂ ಹಿ ಪರಾಂಗುಖಾಃ. ಇಹ ಹಿ ರಚಯನ್ ಸಾಧ್ವೀಂ ಶಿಷ್ಯ ಕ್ರಿಯಂ ನ ನಿವಾರ್ಯತೆ. ಯಾವುದೇ ವಿಧವಾದಂತಹ ಸತ್ಕಾರ್ಯವನ್ನು ಮಾಡಿದರೆ ಹಿರಿಯರು, ತಂದೆ ತಾಯಿಗಳು, ಗುರುಗಳು ಬೆನ್ನು ಚಪ್ಪರಿಸ್ತಾರೆ, ಪ್ರೋತ್ಸಾಹನವನ್ನು ನೀಡುತ್ತಾರೆ. ತಪ್ಪು ಮಾಡಿದಾಗ ತಿದ್ದುತ್ತಾರೆ. ಇದೇ ಜೀವನದಲ್ಲಿ ಮನುಷ್ಯ ಉನ್ನತಿಯನ್ನು ಪಡೆಯುವುದಕ್ಕೆ ಮೂಲಭೂತವಾದ ವಸ್ತು. ನೀನು ಮಾಡ್ತಾ ಇರುವ ಅಧ್ಯಯನ ಬಹಳ ಚೆನ್ನಾಗಿದೆ ಅಂತ ಬೆನ್ನು ಚಪ್ಪರಿಸಿದರೆ 1 ತಾಸು ಅಧ್ಯಯನ ಮಾಡೋ ವ್ಯಕ್ತಿ 4 ತಾಸು ಮಾಡ್ತಾನೆ. ತಪ್ಪು ಮಾಡಿದಾಗ ನೀನು ಇದನ್ನು ತಪ್ಪು ಮಾಡಿದಿ ಅಂತ ಹೇಳಿದರೆ 1 ದಿನ 2 ದಿನ ತಪ್ಪು ಮಾಡಿದರೂ 4ನೇ ದಿನ ಆದರೂ ಅದನ್ನು ಬಿಡ್ತಾನೆ. ಆದರೆ ಆ ರೀತಿಯಾಗಿ ಹೇಳುವಂತಹ ವ್ಯಕ್ತಿಗಳು ಬೇಕು. ಹೇಳುವ ವ್ಯಕ್ತಿಗಳ ಬಗ್ಗೆ ಆದರ ಬೇಕು, ಗೌರವ ಬೇಕು. ಅವರು ಯಾರು, ಯಾಕೆ ಹೇಳ್ತಾರೆ ಅನ್ನೋ ತಿಳುವಳಿಕೆ ಬೇಕು. ನನ್ನ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರಬಾರದು, ನನಗೆ ಯಾರು ಏನು ಅನ್ನಬಾರದು, ಯಾರೂ ಏನು ಮಾತಾಡಬಾರದು ಅನ್ನುವಂತಹ ಒಂದು ಅಹಂಕಾರ, ಸ್ವಾತಂತ್ರ್ಯ ಬುದ್ಧಿ, ಅಥವಾ ಯಾರನ್ನೋ ಪ್ರೀತಿ ಮಾಡದೆ ಇನ್ಯಾರನ್ನೋ ಪ್ರೀತಿ ಮಾಡೋದು. ಯಾರು ನಿಜವಾಗಿ ಹಿತೈಷಿಗಳೋ ಅವರನ್ನು ಬಿಟ್ಟುಬಿಡೋದು. ಇವನನ್ನು ಹೊತ್ತು ಬೆಳೆಸಿ ಎಲ್ಲವನ್ನೂ ಮಾಡಿ ಇವನಿಗೆ ಇಷ್ಟು ದೊಡ್ಡ ಒಂದು ಅವಸ್ಥೆಯನ್ನು ತಂದುಕೊಟ್ಟವರು ತಂದೆ ತಾಯಿಗಳು. ಹುಟ್ಟಿದಾರಭ್ಯ ಇವನ ಪಾಲನ ಪೋಷಣೆ ಮಾಡಿ ಬೆಳೆಸಿದವರು, ತಿಳುವಳಿಕೆಯನ್ನು ನೀಡಿದವರು, ಎಲ್ಲವನ್ನೂ ಕೊಟ್ಟು ಬೆಳೆಸಿದವರು. ಅಂತಹ ತಂದೆ ತಾಯಿಗಳನ್ನು ಮರೆತು ಬಿಡ್ತಾನೆ. 4 ದಿನ ತನ್ನ ಜೊತೆಗೆ ಓಡಾಡಿದ ಗೆಳೆಯರ ಮಾತನ್ನು ಕೇಳಿಕೊಂಡು ಅವರನ್ನೇ ದ್ರೋಹ ಮಾಡ್ತಾನೆ. ಅವರು ಹೇಳೋದೆಲ್ಲ ತನಗೆ ಅಹಿತ ಅಂತ ಭಾವಿಸ್ತಾನೆ. ಎಂತಹ ದುರ್ಧರ ಪ್ರಸಂಗ ಇದು. ಎಲ್ಲ ಯುವಕರು ಹೀಗಿದ್ದಾರೆ ಅಂತ ನಾನು ಅನ್ನೋದಿಲ್ಲ. ತಂದೆ ತಾಯಿಗಳನ್ನು ಪರಮಭಕ್ತಿಯಿಂದ ನೋಡುವ ಯುವಕ ಯುವತಿಯರು ಇವತ್ತಿನ ಜಗತ್ತಿನೊಳಗಿದ್ದಾರೆ. ಅವರನ್ನು ನಿಜವಾಗಿಯೂ ಅತ್ಯಂತ ಸಂತೋಷದಿಂದ ದೇವರು ಪೂರ್ಣ ಅನುಗ್ರಹ ಮಾಡಲಿ ಎಂಬುದಾಗಿ ಅವರಿಗೆ ಪ್ರಾರ್ಥನೆಯನ್ನು ಮಾಡುತ್ತೇವೆ ಅವರ ಪರವಾಗಿ. ಆದರೆ ಎಷ್ಟೋ ಜನ ದ್ವೇಷ ಮಾಡೋದಿಲ್ಲ, ಉದಾಸೀನ ಮಾಡ್ತಾರೆ. ದ್ವೇಷ ಮಾಡುವವರೂ ಇದ್ದಾರೆ. ದ್ವೇಷವೂ ಬೇಡ, ಉದಾಸೀನತೆಯೂ ಬೇಡ, ಸಾಮಾನ್ಯವಾದಂತಹ ಗೌರವವೂ ಬೇಡ. ಪೂರ್ಣವಾದ ಶ್ರದ್ಧೆಯನ್ನಿಡಿ ಏನವರ ಹಿತವಾದ ಮಾತುಗಳನ್ನು ಹೇಳ್ತಾರೆ ಅದನ್ನು ಅನುಷ್ಠಾನದಲ್ಲಿ ತರಬೇಕು ಅನ್ನುವಂತಹ ಪ್ರಜ್ಞೆ ಮೊಟ್ಟ ಮೊದಲಿಗೆ ಯುವಕ ಯುವತಿಯರಿಗೆ ಬಹಳ ಅಗತ್ಯವಾದದ್ದು. ಕಾರಣ ಇಷ್ಟೇ, ಅನುಭವ ಇಲ್ಲದ, ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಇನ್ನೂ ಹೆಚ್ಚಿನ ಯಾವುದೇ ತರಹದ ಜೀವನದ ಸಿಹಿ ಕಹಿಗಳನ್ನು ನೋಡದೇ ಇದ್ದ ತಲೆಯೊಳಗೆ ಬರುವಂತಹ ವಿಚಾರಗಳು, ಘಾತಕವಾದ ವಿಚಾರಗಳು ಅನೇಕ ಇರ್ತವೆ. ಸಾಕಷ್ಟು ಸಿಹಿ ಕಹಿಗಳನ್ನು ನೋಡಿ, ಸಾಕಷ್ಟು ಓದಿ, ಸಾಕಷ್ಟು ಜೀವನದಲ್ಲಿ ಅನುಭವಿಸಿ ಕಂಡಂಥವರು ಎಲ್ಲಕ್ಕೂ ಮೇಲಾಗಿ ಮಕ್ಕಳಿಗೆ ಒಳ್ಳೆಯದೇ ಆಗಬೇಕು, ತಾವು ತಪ್ಪು ನಡೆದಿದ್ದರೂ ಮಕ್ಕಳು ಹಾಗೆ ನಡೆಯೋದು ಬೇಡ ಅಂತ ಅಷ್ಟರ ಮಟ್ಟಿಗೆ ಮಕ್ಕಳ ಮೇಲೆ ಪ್ರೀತಿಯನ್ನು ಮಾಡುವಂತಹ ತಂದೆ ತಾಯಿಗಳ ಮಾತನ್ನು ಕೇಳಿದಾಗ ಅಂತಹ ತಪ್ಪು ಹೆಜ್ಜೆಗಳನ್ನು ಇಡುವುದು ಸಾಕಷ್ಟು ಕಡಿಮೆಯಾಗುತ್ತೆ. ಇದು ಮೊಟ್ಟ ಮೊದಲಿಗೆ ಇರಬೇಕಾದದ್ದು. ಪುರರಾಜನ ಪ್ರಸಂಗದಲ್ಲಿ ಶ್ರೀಮದ್ಭಾಗವತದಲ್ಲಿ ಒಂದು ಮಾತು ಬರುತ್ತದೆ. ಯಯಾತಿಯ ಮಗ 5 ಜನ ಮಕ್ಕಳು. 5 ಜನ ಮಕ್ಕಳಿಗೆ ಕೇಳ್ತಾನೆ, ನನಗೆ ವಯಸ್ಸಾಗಿದೆ, ಮುದುಕನಾಗಿದ್ದೇನೆ, ಶಾಪ ಕೊಟ್ಟಿದ್ದಾರೆ ಶುಕ್ರಾಚಾರ್ಯರು, ನನ್ನ ಈ ಮುಪ್ಪು ಹೋಗಬೇಕಾದರೆ ಯಾರಿಗಾದರೂ ಕೊಟ್ಟು ಅವರ ತಾರುಣ್ಯ ತಗೊಳ್ಳಬಹುದು ಅಂತ ನನಗೊಂದು ವರನೂ ಕೊಟ್ಟಾರೆ, ಯಾರಾದರೂ ಮುಪ್ಪು ತಗೊಳ್ತೀರಾ ಅಂತ. ಮಕ್ಕಳಂತಾರೆ, ಮುಪ್ಪು ಯಾರಿಗೆ ಬೇಕಾಗಿದೆ, ಆ ಕಷ್ಟ, ವನವಾಸ, ಹೊಲಸು, ಏಳಲಿಕ್ಕಿಲ್ಲ, ಕೂಡಲಿಕ್ಕಿಲ್ಲ, ಅಂತಹ ನೋಡುವುದಕ್ಕೂ ಚೆನ್ನಾಗಿರೋದಿಲ್ಲ, ನಾನಾ ವಿಧವಾದಂತಹ ಕಷ್ಟಗಳು, ರೋಗಗಳು, ಪರಾಧೀನತೆ ಬೇಡ ಅಂದರು. ಕೊನೆಯ ಮಗ ಪೂರ್ವರಾಜ ಅವನಂತಾನೆ, ನಮಗೆ ಈ ದೇಹವನ್ನು ಕೊಟ್ಟವರೇ ನೀವು ತಂದೆ ತಾಯಿಗಳು, ಈ ದೇಹದೊಳಗೆ ನಾನು ತಾರುಣ್ಯದಲ್ಲಿ ಸುಖವಾಗಿ ಇರೋದೇ ನಿಮ್ಮ ಅನುಗ್ರಹದಿಂದ, ನೀವು ದೇಹವನ್ನು ಕೊಡದೇ ಇದ್ದರೆ ನನಗೆಲ್ಲಿತ್ತು ಈ ತಾರುಣ್ಯ, ಈ ಸುಖದ ಪ್ರಸಂಗ, ಇಷ್ಟು ಉಪಕಾರವನ್ನು ಮಾಡಿದ ನೀವು
ಏನೋ ಕೆಲವು ಕಾಲಗಳವರೆಗೆ ನನ್ನ ತಾರುಣ್ಯವನ್ನು ನೀವು ಅಪೇಕ್ಷೆ ಪಡುವುದಾದರೆ ಕೊಡ್ತೇನೆ ಅಂತಾನೆ. ಆಗ ಅವನೊಂದು ಉದ್ಗಾರ ತೆಗೀತಾನೆ. ಎಂತಹ ಮೂರ್ಖ ಜನ ಇದ್ದಾರೆ, ತನ್ನ ಅಣ್ಣಂದಿರನ್ನು ಬೈತಾನೆ. ಅಣ್ಣಂದಿರನ್ನು ಮಾತ್ರ ಅಲ್ಲ, ಸಕಲ ಹಿಂದೆ ಮುಂದೆ ಇರುವ ಎಲ್ಲ ಪ್ರಜೆಗಳನ್ನು ಕುರಿತು ಒಂದು ಸಂದೇಶವನ್ನು ನೀಡುತ್ತಾನೆ. ಉತ್ತಮಶ್ಚಿಂತಿತಂ ಕುರ್ಯಾತ್ ಪ್ರೋಕ್ತಕಾರೀತು ಮಧ್ಯಮಃ ಅಧಮಃ ಅಶ್ರದ್ಧಯ ಕುರ್ಯಾತ್ ಅಕರ್ತ ಉಚ್ಚರಿತಂ ಪಿತುಹು. ತಂದೆಯ ತಾಯಿಗಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅವರಿಗೆ ಸಂತೋಷ ಆಗೋ ಹಾಗೆ ಜೀವನ ಮಾಡಿದರೆ ಅವನು ಉತ್ತಮ ಪುತ್ರ. ಹೇಳಿದ ಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಮಾಡುವವ ಮಧ್ಯಮ ಪುತ್ರ. ಹೇಳಿದರೂ ಅಶ್ರದ್ಧೆಯಿಂದ ಮಾಡುವವ, ಏನೋ ಬೇಸರದಿಂದ ಮಾಡ್ತಾ ಇದ್ದರೆ ಅವನು ಅಧಮ ಪುತ್ರ. ಮಾಡದೇನೇ ಇದ್ದರೆ ಅವನು ಪುತ್ರನೇ ಅಲ್ಲ, ತಂದೆ ತಾಯಿಗಳ ಹೊಟ್ಟೆಯಿಂದ ಹೊರಗೆ ಬಿದ್ದ ಮಲಮೂತ್ರ ಇದ್ದ ಹಾಗೆ ಅಂತ ಬೈತಾರೆ. ಅಕರ್ತ ಉಚ್ಚರಿತಂ ಪಿತುಹು, ಅವನು ಮನುಷ್ಯನೇ ಅಲ್ಲ ಅವನು. ಈ ಮಟ್ಟದಲ್ಲಿ ಶಾಸ್ತ್ರ ಹೇಳುತ್ತದೆ. ಶಾಸ್ತ್ರದ ಭಾವನೆಯನ್ನು ಕೆರಳಿಸುವ, ತುಂಬಿಸುವ ಮಾತುಗಳನ್ನು ನಿಜವಾಗಿ ಜೀರ್ಣ ಮಾಡಿಕೊಂಡು ಜೀವನದಲ್ಲಿ ರೂಢಿಸಿಕೊಂಡ್ರೆ ಮನುಷ್ಯನ ಜೀವನದಲ್ಲಿ ದೊಡ್ಡದಾದ ಬದಲಾವಣೆಯಾಗ್ತದೆ. ಯಾವುದನ್ನು ತನಗಾಗಿ ಅಂತ ತಿಳಿಯದೆ ಬದಲಾವಣೆ ಮಾಡಿಕೊಳ್ಳದೆ ಕೇವಲ ಕೇಳುವುದಕ್ಕೆ ಮಾತ್ರ ಕೇಳಿ ಬಿಡ್ತಾ ಇದ್ದರೆ ಎಷ್ಟು ಕೇಳಿದರೂ ತಂಬಿಗೆಯನ್ನು ಡಬ್ಬ ಹಾಕಿ ನೀರು ಹಾಕಿದ ಹಾಗಷ್ಟೇ. ಅದನ್ನು ನಮಗಾಗಿ ಹೇಳಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ತರಹದ ತ್ಯಾಗವನ್ನು ಮಾಡುವುದಕ್ಕೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಇಲ್ಲ, ಅದರ ಅಪೇಕ್ಷೆಯೂ ಇಲ್ಲ ಅಂತ ನಾನು ಹೇಳಿದೆ. ತನ್ನ ಮುಪ್ಪನ್ನು ಕೊಟ್ಟು ತಾರುಣ್ಯವನ್ನು ಬೇಡತಾನೆ ತಂದೆ ಅಂದರೆ ಅದಕ್ಕೂ ಸಿದ್ಧನಾದ ಪುರು. ತಾರುಣ್ಯವನ್ನೇ ಕೊಟ್ಟ, ಎಷ್ಟೋ ಕಾಲದವರೆಗೆ ಭೋಗವನ್ನೇ ಮಾಡಲಿಲ್ಲ. ಮತ್ತೆ ಆಮೇಲೆ ತಾರುಣ್ಯವನ್ನು ತಂದೆಯ ಅನುಗ್ರಹದಿಂದ ಪಡೆದ, ಆ ವಿಷಯ ಬೇರೆ. ಆದರೆ ಆ ತರಹ ಭೋಗವನ್ನೇ ಮಾಡದೇ ಇರುವಂತೆ ವಿರಕ್ತರಾಗುವ ಅವಶ್ಯಕತೆ ಇಲ್ಲ, ಆ ಸಾಧ್ಯತೆ ಇಲ್ಲ, ಬೇಕಾಗಿಲ್ಲ. ಅಂಥ ಕೇಳೋ ತಂದೆ ತಾಯಿಗಳು ಯಾರಿಲ್ಲ ಈಗ. ತಂದೆಯಾದ ಶಂತನುವಿನ ಮದುವೆಗಾಗಿ ತಾನು ಮದುವೆಯೇ ಆಗೋದಿಲ್ಲ ಅಂತ ಧೀರ ಬ್ರಹ್ಮಚಾರಿಯಾಗಿ, ವೀರಬ್ರಹ್ಮಚಾರಿಯಾಗಿ ಇಡೀ ಜನ್ಮದವರೆಗೆ ತಾನು ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂತಹ ಭೀಷ್ಮ ಅಂತ ಬಿರುದು ಗಳಿಸಿದ ಭೀಷ್ಮಾಚಾರ್ಯರು, ತಂದೆಯ ಮಾತಿಗಾಗಿ ರಾಜ್ಯವನ್ನೇ ಬಿಟ್ಟು ಅರಣ್ಯಕ್ಕೆ ನಡೆದಂತಹ ಶ್ರೀರಾಮಚಂದ್ರ, ಜಗತ್ತಿನ ಎಲ್ಲ ಸಜ್ಜನರನ್ನು ಕೂಡಿಸುವಂತಹ, ಎಲ್ಲರಿಗೂ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ ದುಷ್ಟರನ್ನು ನಾಶ ಮಾಡಿ ಎಲ್ಲ ಋಷಿಗಳ ಮುನಿಗಳ ಕುಟುಂಬಗಳೆಲ್ಲ ಹಾಳಾಗಿ ಹೋಗುವ ಪ್ರಸಂಗದಲ್ಲಿ ಅವರೆಲ್ಲರನ್ನು ಕೂಡಿಸುವುದಕ್ಕಾಗಿ, ಸಕಲ ಸಜ್ಜನರಿಗೆ ಬಂದಂತಹ ಪೀಡೆಗಳನ್ನು ಪರಿಹಾರ ಮಾಡಿ ಅವರೆಲ್ಲರ ಕುಟುಂಬದಲ್ಲಿ ಸುಖವಾಗಿ ಅವರು ಜೀವನ ಮಾಡುವುದಕ್ಕಾಗಿ ಭಗವಂತ ತಂದೆ ತಾಯಿಗಳನ್ನು ಬಿಟ್ಟು ತಾನು ಅರಣ್ಯಕ್ಕೆ ನಡೆದ. ಇದೀಗ ಹೇಳಿದರು ರಾಮಾಯಣ ಕೇಳಿ ಏನು ಉಪಯೋಗ ಅಂತ. ಮನೆ ಬಿಟ್ಟು ಹೊರಗೆ ನಡೆಯುವಂತಹ ಕಥೆ ಅದು. ತಂದೆ ತಾಯಿಗಳನ್ನು ಬಿಟ್ಟು ಮಕ್ಕಳು ಬೇರೆ ಕಡೆಗೆ ಹೋದಂತಹ ಕಥೆ ಅಂತ. ಯಾಕೆ ಹೋದ ಶ್ರೀರಾಮಚಂದ್ರ? ತಂದೆ ತಾಯಿಗಳಿಗಾಗಿ ರಾಜ್ಯವನ್ನೂ ಬಿಡುವುದಕ್ಕೆ ಸಿದ್ಧರಾಗಬೇಕು, ಭೋಗವನ್ನೂ ಬಿಡುವುದಕ್ಕೆ ಸಿದ್ಧರಾಗಬೇಕು. ಇಂತಹ ದೊಡ್ಡ ದೊಡ್ಡ ಗುರಿಯನ್ನು ಇಟ್ಟುಕೊಂಡಾಗ ನಾವು ಒಂದು ಸಣ್ಣದನ್ನಾದರೂ ಬಿಡಲಿಕ್ಕೆ ತಯಾರಾಗ್ತೇವೆ. ಒಂದು ಪೆನ್ ಕೇಳಿದರೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಈ ಪೆನ್ ಬಹಳ ಚೆನ್ನಾಗಿದೆ, ನೀನೇನು ಮಾಡ್ತೀಯ, ಇದನ್ನು ತೊಗೊಂಡು ನನಗೆ ಬೇಕು ಅಂತಂತಾನೆ. ಈ ತರಹದ ಪ್ರವೃತ್ತಿ ಮಕ್ಕಳಲ್ಲಿರ್ತದೆ. ಶ್ರೀರಾಮಚಂದ್ರ ರಾಜ್ಯವನ್ನು ಬಿಟ್ಟ, ಭೀಷ್ಮಾಚಾರ್ಯರು ಸಂಪೂರ್ಣವಾದ ತಮ್ಮ ವೈವಾಹಿಕ ಜೀವನದ ಸೌಖ್ಯವನ್ನೇ ಬಿಟ್ಟರು ಅನ್ನುವುದನ್ನು ಗುರಿಯಾಗಿಟ್ಕೊಂಡ್ರೆ ಅಷ್ಟು ದೊಡ್ಡದನ್ನು ಬಿಡೋದು ಬೇಡ. ಸಣ್ಣ ಸಣ್ಣ ವಿಷಯಗಳನ್ನಾದರೂ ತಂದೆ ತಾಯಿಗಳಿಗಾಗಿ ಬಿಡೋದಕ್ಕೆ ಸಾಧ್ಯ ಇದೆ. ಈ ತರಹದ ತಂದೆ ತಾಯಿಗಳಲ್ಲಿಯ ಭಕ್ತಿ, ಇದನ್ನು ಮೊಟ್ಟ ಮೊದಲಿಗೆ ಆದರ್ಶವಾಗಿಟ್ಟುಕೊಳ್ಳಬೇಕು. ಪ್ರತಿ ಪ್ರಸಂಗದಲ್ಲಿಯೂ ನಾನು ಹೇಳ್ತಾ ಇರ್ತೇನೆ. ಇದೇ ಹುಬ್ಬಳ್ಳಿಯಲ್ಲಿ 3 ವರ್ಷಗಳ ಹಿಂದೆ ಈ ಮಾತನ್ನು ನಾವು ಯುವಕರಿಗಾಗಿ ಹೇಳಿದ್ವಿ. ಸಣ್ಣ ಪುಟ್ಟ ವಿಚಾರಗಳು ಒಂದು ಕಡೆಗೆ, ಪ್ರಧಾನವಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇದು ಉಳಿಯಬೇಕಾಗಿದ್ದರೆ ವೈವಾಹಿಕವಾದಂತಹ ಸಂಬಂಧ ಇದು ಅತೀ ಮುಖ್ಯವಾದದ್ದು. ಆ ಪ್ರಸಂಗದಲ್ಲಿ ಶಾಸ್ತ್ರದ ಚೌಕಟ್ಟಿನಲ್ಲಿ, ಸಂಪ್ರದಾಯದ ಚೌಕಟ್ಟಿನಲ್ಲಿ ತಂದೆ ತಾಯಿಗಳು
ಶಾಸ್ತ್ರಬದ್ಧವಾದ ರೀತಿಯಲ್ಲಿ ಯಾವ ತರಹದ ವೈವಾಹಿಕ ಸಂಬಂಧ ಯೋಗ್ಯ ಎಂಬುದಾಗಿ ಹೇಳ್ತಾರೆ. ಹತ್ತಾರು ನೀವು ಸಂಬಂಧವನ್ನು ಹುಡುಕಬಹುದು. ನಿಮ್ಮ ಇಚ್ಛೆಗೂ ಅನುಕೂಲವಾಗಿ, ಶಾಸ್ತ್ರದ ಸಂಪ್ರದಾಯದ ಚೌಕಟ್ಟಿನಲ್ಲಿಯೂ ಅನುಕೂಲವಾಗುವ ರೀತಿಯಲ್ಲಿ ಯಾವ ತರಹದ ಸಂಬಂಧವನ್ನು ಅವರು ಒಪ್ತಾರೆ ಅದನ್ನೇ ಮಾಡಿಕೊಳ್ಳಬೇಕೇ ಹೊರತು ನಮ್ಮ ಇಚ್ಛೆ, ನಮ್ಮ ಅಪೇಕ್ಷೆ, ನಮ್ಮ ಪ್ರೀತಿ ಒಂದೇ ಒಂದು ಮುಖ್ಯ. ಶಾಸ್ತ್ರ ಹಾಳಾಗಿ ಹೋಗಲಿ, ಸಂಪ್ರದಾಯ ಹಾಳಾಗಿ ಹೋಗಲಿ, ಧರ್ಮದ ನಾಶ ಆಗಲಿ, ನಮಗೆ ಸಂಬಂಧವಿಲ್ಲ. ಯಾವುದಾದರೂ ಸಂಬಂಧವನ್ನು ಮಾಡಿಕೊಂಡು ಮನೆ ಬಿಟ್ಟು ಓಡಿ ಹೋದರೂ ಅಡ್ಡಿ ಇಲ್ಲ, ಇಲ್ಲ ತಂದೆ ತಾಯಿಗಳನ್ನು ಹೊರಗೆ ಹಾಕಿದರೂ ಅಡ್ಡಿ ಇಲ್ಲ, ನಾನು ಬಯಸಿದ್ದನ್ನೇ ಮದುವೆ ಆಗ್ತೇನೆ ಎನ್ನುವಂತಹ ಒಂದು ಪ್ರವೃತ್ತಿ ಇವತ್ತಿನ ಯುವಕ ಯುವತಿಯರಲ್ಲಿ ಬೆಳೆದಿದೆ. ಅದನ್ನು ಸಂಪೂರ್ಣವಾಗಿ ಮೊದಲಿಗೆ ನಿರ್ಮೂಲನ ಮಾಡುವ ಪ್ರಯತ್ನವನ್ನು ಮಾಡೋದಾದರೆ ಈ ಯುವಕ ಯುವತಿಯರ ಸಭೆಯನ್ನು ಸೇರಿಸಿದ್ದು ಸಾರ್ಥಕ, ಇಲ್ಲದೆ ಇದ್ರೆ ವ್ಯರ್ಥ. ಧರ್ಮ, ಈ ಪದ್ಧತಿ, ಈ ಸಂಪ್ರದಾಯ ಇದು ಎಲ್ಲಿಯೋ ಅಂಗಡಿಯಲ್ಲಿ ಮಾರಾಟಕ್ಕೆ ಸಿಗುವ ವಸ್ತು ಅಲ್ಲ. ನಿನ್ನೆ ಮೊನ್ನೆ ತಿಳುವಳಿಕೆ ಇಲ್ಲದೆ ಇದ್ದವರು ಯಾರೋ ಗೀಚಿದ್ದಲ್ಲ. ಇದು ಅನಾದಿಯಾದ ಸಂಪ್ರದಾಯ, ಇದು ಅನಾದಿಯಾದ ಪದ್ಧತಿ. ನಮ್ಮ ವೈದಿಕ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ, ಈ ವೈಷ್ಣವ ಸಂಪ್ರದಾಯ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದದ್ದು. ಈ ವೈಷ್ಣವ ಸಿದ್ಧಾಂತ, ವೈಷ್ಣವ ಸಂಪ್ರದಾಯ, ಈ ನಮ್ಮ ಭಾರತ ರಾಮಾಯಣ ಭಾಗವತಗಳ ಸಂಸ್ಕೃತಿ. ಬೈ ಚಾನ್ಸ್ ಎಲ್ಲಿಯೋ ಹುಟ್ಟಬೇಕಾದವರು ಇಲ್ಲಿ ಹುಟ್ಟಿದ್ದೇವೆ, ಏನು ದೊಡ್ಡ ವಿಷಯ ಅಂತ ತಿಳಿಯಬೇಡಿ. ಅನಂತ ಕೋಟಿ ಜನ್ಮಗಳ ಪುಣ್ಯದಿಂದ ಈ ಭಾಗ್ಯ ನಮಗೆ ಸಿಕ್ಕಿದೆ ಎನ್ನುವುದನ್ನು ಮರೆಯಬೇಡಿ. ಹೌದು, ಎಲ್ಲಿಯಾದರೂ ದೇವರು ಹುಟ್ಟಿಸದಲ್ಲಿ ನಾವು ಹುಟ್ಟುತ್ತೇವೆ. ಯಾವುದೋ ದೇಶದಲ್ಲಿ ಹುಟ್ಟಬಹುದು, ಯಾವುದೋ ಧರ್ಮ, ಯಾವುದೋ ಸಂಪ್ರದಾಯ, ಏನೂ ಸಂಪ್ರದಾಯ ಇಲ್ಲದ ನಾಸ್ತಿಕರ ಮನೆಯಲ್ಲಿಯೂ ಹುಟ್ಟಬಹುದು. ಹಾಗೆ ಇಲ್ಲಿ ಹುಟ್ಟಿದ್ದೇವೆ ಎಷ್ಟೋ ಜನ ಅನ್ನುವುದುಂಟು. ಅವರನ್ನು ನೋಡಿ ನಿಜವಾಗಿ ದುಃಖವಾಗ್ತದೆ, ಕೆಲವೊಮ್ಮೆ ದಯೆ ಬರ್ತದೆ. ಯಾವ ಪ್ರಾರಬ್ಧ ಕರ್ಮವೋ ಏನೋ, ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ, ತಂದೆ ತಾಯಿ ಬ್ರಾಹ್ಮಣ ಆದದ್ದಕ್ಕೆ ನನಗೆ ಬ್ರಾಹ್ಮಣ ಅಂತ ಕರೀತಾರೆ, ಹಣೆ ಬರಹ ಅಂತ ತಲೆಗಟ್ಟಿಸಿಕೊಳ್ಳುವವರಿದ್ದಾರೆ. ತಿಳುವಳಿಕೆಯಿದ್ದ ದೊಡ್ಡ ದೊಡ್ಡ ಜನ, ಅನೇಕ ಗಣ್ಯರು ಮಾನ್ಯರು ಅಂತ ಸಮಾಜದೊಳಗನಿಸಿಕೊಂಡವರು. ದುಃಖ ಆಗ್ತದೆ ಅವರ ಪರಿಸ್ಥಿತಿಯನ್ನು ನೋಡಿ. ಗೊತ್ತಿಲ್ಲ, ಕೈಯಲ್ಲಿ ಬಂಗಾರ ಇಟ್ಟುಕೊಂಡು ಅದರ ಮಹತ್ವ ತಿಳಿಯದೇ ಇದ್ದ ಹಾಗೆ. ಕತ್ತೆ ಬೆನ್ನಿನ ಮೇಲೆ ಬಂಗಾರದ ಹೊರೆಯನ್ನು ಹೊರಿಸಿದರೂ ಅದಕ್ಕೆ ಗೊತ್ತಾಗುವುದಿಲ್ಲ ಏನು ಹೊರಿಸಿದ್ದಾರೆ ಅಂತ. ಮಣ್ಣು ಹೊರಿಸಿದರೂ ಅಷ್ಟೇ, ಬಂಗಾರದ ಹೊರೆ ಹೊರಿಸಿದರೂ ಅಷ್ಟೇ, ಏನೋ ಭಾರ ಇದೆ ಅಂತ ತಿಳಿಯುತ್ತದೆ. ಹಾಗಾಗಿದೆ ಪರಿಸ್ಥಿತಿ. ಈ ಅನೂಚಾನವಾದಂತಹ ಅನಾದಿ ಸತ್ಸಂಪ್ರದಾಯದಿಂದ ಬಂದಂತಹ ಈ ಸಂಪ್ರದಾಯ ಎಂತಹ ದೊಡ್ಡದಾದಂತಹ ಧರ್ಮ, ಎಂತಹ ದೊಡ್ಡದಾದ ಜೀವನದ ಶೈಲಿ, ಎಂತಹ ಜೀವನದ ಪದ್ಧತಿ. ಮಹಾಭಾರತ ರಾಮಾಯಣಾದಿ ಶಾಸ್ತ್ರಗಳಲ್ಲಿ ಬರದೇ ಇರುವಂತಹ ವಿಷಯಗಳೇ ಇಲ್ಲ. ಗಂಡ ಹೆಂಡತಿ ಹೇಗಿರಬೇಕು, ಒಂದೊಂದು ಹೆಜ್ಜೆಯಲ್ಲಿ ಊಟ ಹೇಗೆ ಮಾಡಬೇಕು, ಸ್ನಾನ ಹೇಗೆ ಮಾಡಬೇಕು, ಹಲ್ಲು ಹೇಗೆ ತಿಕ್ಕಬೇಕು, ಕೂಡಬೇಕು ಹೇಗೆ, ನಿಲ್ಲಬೇಕು ಹೇಗೆ, ಮಾತಾಡಬೇಕು ಹೇಗೆ, ಪ್ರೇಮ ಹೇಗೆ ಬೆಳೆಸಬೇಕು, ಶತ್ರುಗಳ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಮಿತ್ರರ ಜೊತೆಗೆ ವ್ಯವಹಾರ ಹೇಗೆ ಮಾಡಬೇಕು, ಆರೋಗ್ಯವನ್ನು ಹೇಗೆ ಉಳಿಸಿಕೊಳ್ಳಬೇಕು, ಪರಲೋಕದ ಸಾಧನೆ ಹೇಗೆ ಮಾಡಬೇಕು, ಮೋಕ್ಷ ಸಾಧನೆ ಹೇಗೆ, ದುಡ್ಡು ಹೇಗೆ ಸಂಪಾದನೆ ಮಾಡಬೇಕು, ನ್ಯಾಯದಿಂದ ಸಮಾಜಕ್ಕೆ ಉಪಕಾರ ಹೇಗೆ ಮಾಡಬೇಕು, ಯಾವ ವಿಷಯ ಹೇಳಿಲ್ಲ. ಅತ್ಯಂತ ಉದಾತ್ತ ಜೀವನವನ್ನು ಪರೋಪಕಾರಿಯಾಗಿ ನಡೆಸುವುದಕ್ಕೆ, ತಾನೂ ತನ್ನ ಜೀವನದಲ್ಲಿ ಸುಖವನ್ನು ಅನುಭವಿಸಿ ಮೋಕ್ಷ ಸಾಧನೆಯನ್ನು ಮಾಡಿ ಪರಿಪೂರ್ಣ ಜೀವನವನ್ನು ನಡೆಸುವುದಕ್ಕೆ ಪರಿಪೂರ್ಣವಾದಂತಹ ಎಲ್ಲ ವಿಷಯ ವಸ್ತುಗಳನ್ನು ಒದಗಿಸಿಕೊಡುವಂತಹ ಶಾಸ್ತ್ರಗಳು ನಮ್ಮ ಪ್ರಾಚೀನವಾದ ಶಾಸ್ತ್ರಗಳು. ಇಂತಹ ಧರ್ಮದ ಜೀವನದ ಸಂಹಿತೆಯ ವಿರಾಟ್ ರೂಪವನ್ನು ತೋರಿಸುವ ವೇದವ್ಯಾಸ ದೇವರ ಗ್ರಂಥಗಳಂತಹ ಗ್ರಂಥಗಳು ಪ್ರಪಂಚದೊಳಗೆ ಯಾವ ಧರ್ಮದಲ್ಲಿಯೂ ಇಲ್ಲ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಿ. ಏನೋ ಹುಟ್ಟಿದ್ದೇವೆ ನಮ್ಮ ಧರ್ಮದಲ್ಲಿ, ನಮ್ಮ ಬಗ್ಗೆ ನಾವು ಹೇಳಿಕೊಳ್ಳಬೇಕು ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಇನ್ಯಾವ ಧರ್ಮದ ತಿರಸ್ಕಾರವನ್ನು ಸರ್ವಥಾ ಮಾಡ್ತಾ ಇಲ್ಲ, ಯಾರ ಬಗ್ಗೆ ಅವಹೇಳನೆ ನಮಗಿಲ್ಲ. ನಮ್ಮ ಧರ್ಮ ಯಾವುದಕ್ಕೂ ಕಡಿಮೆಯಲ್ಲ ಅನ್ನುವುದನ್ನು ಮಾತ್ರ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದಿದೆ. ಯಾವನೋ 4 ದಿನದ ಆಲೋಚನೆಯಿಂದ ಬರೆದದ್ದಲ್ಲ, ಸಾಕ್ಷಾತ್ ಭಗವಂತನೇ ರಚನೆ ಮಾಡಿದ ಗ್ರಂಥಗಳು ನಮ್ಮ ಧರ್ಮದಲ್ಲಿವೆ. 60 ಲಕ್ಷ ಶ್ಲೋಕಗಳ ಮಹಾಭಾರತ ಸಾಕ್ಷಾತ್ ಯಾವ ಭಗವಂತ ಜಗತ್ತಿನ ಸೃಷ್ಟಿ ಮಾಡಿದ ಅವನೇ ಜಗತ್ತಿನ ಸಂವಿಧಾನವನ್ನು ಬರೆದಿಟ್ಟಿದ್ದಾನೆ. ಜೀವರಾಶಿಗಳನ್ನು ಸೃಷ್ಟಿ ಮಾಡಿದವ, ಮನಸ್ಸನ್ನು ಸೃಷ್ಟಿ ಮಾಡಿದವ,
ಭಾವನೆಗಳನ್ನು ಉತ್ಪಾದನೆ ಮಾಡುವ ವ್ಯಕ್ತಿ, ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದವ, ಆರೋಗ್ಯ, ರೋಗ, ವನಸ್ಪತಿಗಳು ಎಲ್ಲದರ ಉತ್ಪಾದಕ, ಎಲ್ಲದರ ಸ್ಥಾಪಕ, ಎಲ್ಲದರ ಸಂಹಾರಕ, ಅದರ ಹಿಂದೆ ಮುಂದೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಗೊತ್ತಿದ್ದಂತಹ ಸರ್ವಾಂತರ್ಯಾಮಿಯಾದ ಸರ್ವಪ್ರೇರಕನಾದ ಭಗವಂತ ಅವುಗಳ ಬಗ್ಗೆ ಬರೆದಿಟ್ಟಿದ್ದಾನೆ. ಅಂತಹ ಗ್ರಂಥಗಳು ನಮ್ಮಲ್ಲಿ ಉಪಲಬ್ಧವಾಗಿವೆ. ದೇವದೂತರು ಬರೆದ ಗ್ರಂಥಗಳಲ್ಲ. ಬಹಳ ದಿನದ ತನ್ನ ಆಲೋಚನೆಯಿಂದ ಎಷ್ಟೋ ವರ್ಷಗಳ ಅನುಭವದಿಂದ ಬರೆದಿದ್ದೇನೆ ಅಂತ ಕೆಲವರು ಹೇಳ್ತಾರೆ. ಎಷ್ಟು ವರ್ಷದ ಅನುಭವ ಇದ್ದರೆ ಏನಾದೀತು? ಕಿಯದ್ವಾ ಶಕ್ಯ ಮುನ್ನೇತು ಸ್ವತರ್ಕ ಅನುಧಾವತ. ತನ್ನದೇ ಆದ ತರ್ಕದ ದಾರಿಯಲ್ಲಿ ಓಡುವ ವ್ಯಕ್ತಿಗೆ ಎಷ್ಟು ಅಂತ ಓಡುವುದಕ್ಕೆ ಸಾಧ್ಯ? ಬುದ್ಧಿಗೆ ಸೀಮೆ ಇದೆ, ಮರ್ಯಾದೆ ಇದೆ, ಅದಕ್ಕೊಂದು ಲಿಮಿಟೇಷನ್ಸ್ ಇದೆ. ಯಾವುದೇ ತರಹದ ಲಿಮಿಟೇಷನ್ಸ್ ಇಲ್ಲ. ಅನ್ಲಿಮಿಟೆಡ್ ಆದಂತಹ, ಅನ್ಪ್ಯಾರಲಲ್ ಆದಂತಹ, ಅನಂತವಾದ ಅಪಾರವಾದಂತಹ ಜ್ಞಾನ ಇರುವ ಆಮ್ನಿಷೆಂಟ್ ಆದ ವ್ಯಕ್ತಿ, ಆಮ್ನಿಪೊಟೆಂಟ್ ಆದ ವ್ಯಕ್ತಿ, ಆಮ್ನಿ ಪ್ರೆಸೆಂಟ್ ಆದ ವ್ಯಕ್ತಿ ಅಂತಹ ಭಗವಂತ ಎಲ್ಲ ಕಡೆಗಿದ್ದಾನೆ, ಎಲ್ಲ ತಿಳಿದಿದ್ದಾನೆ, ಎಲ್ಲ ಗೊತ್ತು, ಎಲ್ಲ ಶಕ್ತಿ ಇದೆ. ಅಂತಹ ಭಗವಂತ ಬರೆದಿದ್ದಾನೆ ಏನು ಮಾಡಬೇಕು, ಏನು ಬಿಡಬೇಕು, ಯಾವುದರಿಂದ ಹಿತ, ಯಾವುದರಿಂದ ಹಿತ. ಇಂತಹ ಗ್ರಂಥಗಳು ಕೈಯಲ್ಲಿವೆ. ಪಕ್ಕದ ಮನೆಯಲ್ಲಿ ಹೇಳುವವರಿದ್ದಾರೆ. ಅವರು ಭಾರೀ ಟ್ರಿಮ್ ಆಗಿ ತಯಾರಾಗಿ ಶೂಟು ಬೂಟು ಎಲ್ಲ ಹಾಕ್ಕೊಂಡು, ಅದೇನೋ ಕೊರಳಿಗೊಂದು ಉರುಳು ಹಾಕ್ಕೊಂಡಿರ್ತಾರಲ್ಲ, ಅಂಥದ್ದೊಂದನ್ನು ಹಾಕ್ಕೊಂಡು ಅವ್ರು ಹೇಳೋದಿಲ್ಲಲ್ಲ, ಹರಕ ಪಂಜಾಬ್ ಉಟ್ಕೊಂಡು ಹೇಳ್ತಾರೆ. ಅದಕ್ಕೆ ಬೆಲೆ ಇಲ್ಲ. ದೊಡ್ಡ ಆಡಿಟೋರಿಯಂ ಒಳಗೆ ಹೇಳೋದಿಲ್ಲ. ಎಲ್ಲಿಯೋ ಸಗಣಿ ಸಾರಿಸಿದ ನೆಲದ ಮೇಲೆ ಸಣ್ಣ ದೀಪ, ಮಿಣಿಮಿಣಿ ದೀಪ ಹಚ್ಕೊಂಡು ಹೇಳ್ತಾರೆ. ಬೆಲೆ ಇಲ್ಲ ಅದಕ್ಕೆ. ಖಬರ್ದಾರ್. ಇಂತಹ ದೊಡ್ಡದಾದ ಸಂಸ್ಕೃತಿಯನ್ನು ಕೋಟಿ ಜನ್ಮಗಳ ಪುಣ್ಯದಿಂದ ಪಡೆದುಕೊಂಡದ್ದನ್ನು ಹಾಳು ಮಾಡಿಕೊಳ್ಳಬೇಡಿ, ಮತ್ತೆ ಸಿಗೋದಿಲ್ಲ. ಮಹಾಭಾರತ ಹೇಳುತ್ತದೆ ಅನುಶಾಸನ ಪರ್ವದಲ್ಲಿ, ದೇವರು ಕೊಟ್ಟು ನೋಡುತ್ತಾನೆ, ಅದಕ್ಕೆ ಪ್ರಶಂಸೆ ಇಲ್ಲ, ಅದಕ್ಕೆ ಮನ್ನಣೆ ಇಲ್ಲ ಅಂದರೆ ಅಧಃಪತನದಲ್ಲಿ ನಮ್ಮನ್ನು ತಳ್ಳುತ್ತಾನೆ. ಬ್ರಾಹ್ಮಣ್ಯ ಕೊಟ್ಟು ನೋಡುತ್ತಾನೆ, ದೊಡ್ಡ ಸ್ಥಾನ ಕೊಟ್ಟು ನೋಡುತ್ತಾನೆ, ಏನು ಉಪಯೋಗ ಮಾಡಲಿಲ್ಲ. ಯಾವ ವೇದ ಶಾಸ್ತ್ರ ಹೆಸರು ಕೇಳದೇ ಇದ್ದಂತಹ ನೀಚ ಯೋನಿಯಲ್ಲಿ ಕ್ರಿಮಿ, ಕೀಟ, ಪಶು, ಪಕ್ಷಿ ಅಥವಾ ಮಾನವನಾದರೂ ಇದರ ಸಂಪರ್ಕವೇ ಬರದೇ ಇರುವಂತೆ ಎಲ್ಲಿಯೋ ಮೂಲೆಯಲ್ಲಿ ಗುಂಪಿನಲ್ಲಿ ಕೊಂಪೆಯಲ್ಲಿ ಹಾಕ್ತಾನೆ. ಹೀಗೇ ಬರ್ತದೆ ನಮಗೆ. ಈಗಿಲ್ಲ, ಮುಂದಿನ ಜನ್ಮದೊಳಗೆ ಮಾಡ್ತೇವೆ ಅಂತ ಮುಂತಳ್ಳಬೇಡಿ. ವೇದಗಳಿಗೆ, ಶಾಸ್ತ್ರಗಳಿಗೆ ಯಾರ ದಾಕ್ಷಿಣ್ಯ ಇಲ್ಲ. ಏನು ಅಂದ್ಕೊಳ್ತಾರೋ ಏನೋ, ಬಹಳ ಬೈದರೆ ಅಂದರೆ ದಾಸರಿಗೆ, ವ್ಯಾಸರಿಗೆ ಯಾರ ದಾಕ್ಷಿಣ್ಯವೂ ಇಲ್ಲ. ಇಂತಹ ವೈಷ್ಣವ ಸಿದ್ಧಾಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಅತ್ಯಂತ ಶುದ್ಧವಾದ, ಪರಿಶುದ್ಧವಾದ, ಅಕ್ಷುಣ್ಣವಾದ ಅನೂಚಾನ ಸಂಪ್ರದಾಯದಿಂದ ಬಂದಂತಹ ಸರ್ವಜ್ಞನಾದ ಭಗವಂತನೇ ಉಪದೇಶ ಮಾಡಿದ ತತ್ವದ ಶಾಸ್ತ್ರಗಳ ಆಧಾರದ ಮೇಲೆ ರಚಿತವಾದ ಸಿದ್ಧಾಂತ. ಅದನ್ನು ನಂಬಿ ನಡೆಯುವ ಭಾಗ್ಯ ನಿಮ್ಮೆಲ್ಲರಿಗೆ ಬಂದಿದೆ. ಆದರೆ ಇದನ್ನು ವ್ಯರ್ಥ ಮಾಡಿಕೊಳ್ಳುವುದು ಬೇಡ. ಅದರ ಬಗ್ಗೆ ನಮಗೆ ವಿಶೇಷವಾದ ಆದರ ಇರಬೇಕು. ಅದನ್ನು ಉಳಿಸಿಕೊಳ್ಳಬೇಕು, ಅದನ್ನು ಬೆಳೆಸಿಕೊಳ್ಳಬೇಕು. ಇಂತಹ ದೊಡ್ಡದಾದಂತಹ ಶಾಸ್ತ್ರಗಳ ಹಿನ್ನೆಲೆ ಇದೆ, ಇಷ್ಟು ದೊಡ್ಡ ಪರಂಪರೆಯ ಹಿನ್ನೆಲೆ ಇದೆ. ಇಷ್ಟೆಲ್ಲ ಇಟ್ಟುಕೊಂಡು ಅದರ ಬಗ್ಗೆ ಕಿಮ್ಮತ್ತೇ ಇಲ್ಲ, ಅದರ ಬಗ್ಗೆ ಆಲೋಚನೆಯೇ ಇಲ್ಲ. ಇದು ಕೇವಲ ಯುವಕ ಯುವತಿಯರು ಮಾತ್ರ ಇದನ್ನು ಗಮನಿಸುವುದು ಕಾರಣ ಇಲ್ಲ. ತಂದೆ ತಾಯಿಗಳು ವಿಶೇಷವಾಗಿ ಗಮನ ಕೊಡಬೇಕು. ಮಕ್ಕಳನ್ನು ಹಾಗೆ ಬೆಳೆಸದೇ ಇರೋದು ಅವರ ತಪ್ಪು. ಈ ಭಾವನೆ ಅವರಲ್ಲಿ ನೀವು ಹುಟ್ಟಿಸಿಲ್ಲ, ಈ ತಿಳುವಳಿಕೆಯನ್ನು ನೀವು ಅವರಿಗೆ ನೀಡಿಲ್ಲ. ಹೇಗಾದರೂ ಬೆಳೆಯಲಿ, ಅಕಾಡೆಮಿಕ್ ಎಜುಕೇಷನ್ ಬಂದರೆ ಸಾಕು. ಅವರಿಗೆ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಇಂಗ್ಲೀಷ್ ಒಳಗೆ ಮಾತಾಡ್ತಾರೆ, ಬೇಕಾದಷ್ಟು ಮಾರ್ಕ್ಸ್ಗಳನ್ನು ಗಳಿಸಿದ್ದಾರೆ, ಇದರ ಕೃತಕೃತ್ಯರಾಗಿದ್ದೇವೆ ಅಂತ ತಿಳಿತಾ ಇದ್ದೀರಿ. ಉಪಜೀವನಕ್ಕಾಗಿ, ಹೊಟ್ಟೆಗಾಗಿ, ಅನಿವಾರ್ಯ ಕಾರಣಗಳಿಗಾಗಿ ಅವರು ಲೌಕಿಕವಾದ ಜೀವನದಲ್ಲಿ ಏನು ಸಾಧಿಸಬಹುದೋ ಸಾಧಿಸಲಿ. ಆದರೆ ಅಷ್ಟಕ್ಕೆ ತೃಪ್ತಿ ಮಾತ್ರ ಸರ್ವಥಾ ಪಡಬೇಡಿ. ಧಾರ್ಮಿಕ ಸಂಸ್ಕಾರಗಳನ್ನು ಕೊಡಲೇಬೇಕು. ಅದೇ ಅವರನ್ನು ರಕ್ಷಣೆ ಮಾಡ್ತದೆ, ಅದೇ ನಿಮ್ಮನ್ನು ರಕ್ಷಣೆ ಮಾಡ್ತದೆ, ನಿಮ್ಮ ಮನತನವನ್ನು ರಕ್ಷಣೆ ಮಾಡ್ತದೆ. ಏನು ಪ್ರಯತ್ನ ಮಾಡಿದ್ದೀರಿ? ಪ್ರಾಮಾಣಿಕವಾಗಿ ಆಲೋಚನೆ ಮಾಡಿ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈರಿತಿ.
ಏನು ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ದೇವೆ, ಸರಿಯಾಗಿ ನಡೆದಿದ್ದೇವೋ ತಪ್ಪು ನಡೆದಿದ್ದೇವೋ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿಕೊಳ್ಳಿ ಒಬ್ಬೊಬ್ಬರು ವೈಯಕ್ತಿಕವಾಗಿ. ಏನಿಲ್ಲ, ಏನೋ ಭಯ ಅಂತ ಕೆಲವು ಸಲ ಕೆಲವರು ಕಾಟಾಚಾರಕ್ಕೆ ದೇವರು ದಿಂಡ್ರು ಧರ್ಮ ಒಂದು ಸ್ವಲ್ಪ ಆಗೊಮ್ಮೆ ಈಗೊಮ್ಮೆ ಹೇಳುತ್ತಾರೆ ಹೊರತು ಅದಕ್ಕೂ ಹೆಚ್ಚಿನ ಪ್ರಯತ್ನ ಮಾಡಿಲ್ಲ. ಮಕ್ಕಳು ನಿಮಗೆ ತಿರುಗಿ ಉತ್ತರ ಕೊಡುವುದರೊಳಗೆ, ಆ ಒಂದು ಉನ್ಮಾದದ ವಯಸ್ಸು ಬರುವುದರೊಳಗೆ ಧಾರ್ಮಿಕವಾದ ಸಂಸ್ಕಾರಗಳನ್ನು ಅವರಿಗೆ ಕೊಡುವುದಕ್ಕೆ ಪ್ರಾರಂಭ ಮಾಡಿ, ಆಗಿನಿಂದ ಅವರನ್ನು ವಿನೀತರನ್ನಾಗಿ ಬೆಳೆಸಿ, ಸಜ್ಜನರ ಸಹವಾಸದೊಳಗೆ ಅವರಿದ್ದಾರೋ ಇಲ್ಲೋ ಅನ್ನುವುದನ್ನು ಕಂಡುಕೊಳ್ಳಿ. ದುರ್ಜನರ ಸಹವಾಸ ಆಗದೇ ಇದ್ದಂತೆ ನೋಡಿಕೊಳ್ಳಿ. ಆಗ ಅವರು ಧಾರ್ಮಿಕ ಸಂಸ್ಕಾರವನ್ನು ಪಡೆದುಕೊಂಡು ಬೆಳೆದಾಗ ಅವರಿಗೆ ಈ ಧರ್ಮವನ್ನು ಬಿಟ್ಟು ನಾವು ಹೋಗಬಾರದು, ಈ ಸಂಪ್ರದಾಯ, ಈ ಪರಂಪರೆ, ಈ ಜಾತಿ, ಇದನ್ನು ಬಿಟ್ಟು ನಾವು ಹೋಗಬಾರದು ಅನ್ನುವಂತಹ ಒಂದು ಪ್ರಜ್ಞೆ ಅವರಿಗೆ ಬರುವುದಕ್ಕೆ ಸಾಧ್ಯ. ಒಂದು ಮಾತನ್ನು ಮೊದಲಿಗೆ ತಿಳಿದುಕೊಳ್ಳಿ, ಎಲ್ಲರೂ ಕೂಡ ಯಾವ ಜಾತಿಯನ್ನು ಯಾರೂ ದ್ವೇಷ ಮಾಡತಕ್ಕದ್ದಲ್ಲ. ಎಲ್ಲ ಜಾತಿಯವರು ಪ್ರೇಮದಿಂದ ಇರಬೇಕು, ಎಲ್ಲ ವರ್ಗದವರು ಪ್ರೇಮದಿಂದ ಇರಬೇಕು. ಎಲ್ಲ ತರಹದ ಜನರ ಜೊತೆಗೂ ಕೂಡ ಪ್ರೀತಿಯಿಂದ ಪ್ರೇಮದಿಂದ ಬಾಳುವುದೇ ಶಾಸ್ತ್ರದ ಸಂದೇಶ. ಜಾತಿ ಮತಗಳ ಭೇದವನ್ನು ಮಾಡಿ ಜಗಳ ಆಡುವುದನ್ನು ಸರ್ವಥಾ ಶಾಸ್ತ್ರ ಹೇಳ್ತಾ ಇಲ್ಲ. ಆದರೆ ತಮ್ಮ ಸಂಪ್ರದಾಯ ಜಾತಿಯ ಮಹತ್ವವನ್ನು ಅರಿತುಕೊಂಡು ಅದನ್ನು ಉಳಿಸಿಕೊಂಡು ಇನ್ನೊಬ್ಬರ ಜೊತೆಗೆ ಪ್ರೇಮದಿಂದ ಇರುವಂತಹ ಪ್ರಯತ್ನವನ್ನು ಮಾಡುವುದಕ್ಕೆ ಮಾತ್ರ ಹೇಳ್ತಾ ಇದ್ದದ್ದೇ ಹೊರತು ನಮ್ಮದನ್ನು ಮಾತ್ರ ಜಾತಿಯನ್ನು ನಾವು ಪ್ರೀತಿಸಿ ಇನ್ನೊಬ್ಬರನ್ನು ದ್ವೇಷಿಸುವ ಉಪದೇಶವನ್ನು ಸರ್ವಥಾ ಮಾಡ್ತಾ ಇಲ್ಲ. ಎಲ್ಲರನ್ನೂ ಪ್ರೇಮದಿಂದ ಕಾಣೋಣ, ಎಲ್ಲರನ್ನೂ ಪ್ರೀತಿಯಿಂದ ಕಾಣೋಣ. ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಇದರರ್ಥ ನಮ್ಮ ಧರ್ಮ ನಮ್ಮ ಜಾತಿಯನ್ನು ಬಿಟ್ಟು ನಡೆಯಬೇಕು ಅಂತ ಅರ್ಥ ಅಲ್ಲ. ಅಂತಹ ಅನಂತ ಕೋಟಿ ಜನ್ಮಗಳ ಪುಣ್ಯದಿಂದ ಒದಗಿ ಬಂದಂತಹ ಈ ಜಾತಿ ಈ ಸಂಪ್ರದಾಯವನ್ನು ಹಾಳು ಮಾಡುವ ಅಧಿಕಾರ ಯಾವ ಯಾವ ಯುವಕರಿಗೂ ಇಲ್ಲ, ಯಾವ ಯುವತಿಗೂ ಇಲ್ಲ. ನಿಮ್ಮ ವೈಯಕ್ತಿಕ ಜೀವನ ಅಲ್ಲ ಇದು, ಇದು ನಿಮ್ಮ ವಂಶ ಪರಂಪರೆ. ನೂರಾರು ವರ್ಷಗಳಿಂದ ನಡೆದು ಬಂದ ವಂಶ ಪರಂಪರೆ, ಇನ್ನು ನೂರಾರು ವರ್ಷಗಳವರೆಗೆ ನಡೆಯಬೇಕಾದ ಪರಂಪರೆ. ಅಂತಹ ಪರಂಪರೆಯಲ್ಲಿ ನೀವೊಬ್ಬರು ಹುಳಿಯನ್ನು ಹಿಂಡಿ ಹಾಳು ಮಾಡ್ತಾ ಇದ್ದೀರಿ. ಇದನ್ನು ಎಚ್ಚರ ಇಟ್ಟುಕೊಳ್ಳಿ. ನಿಮ್ಮ ವೈಯಕ್ತಿಕವಾದ ಕ್ಷಣಿಕವಾದ ಮೇಲ್ಮೈಯ ತೊಗಲಿನ ಪ್ರೀತಿಯ ಒಂದು ಸಣ್ಣ ಕಾರಣಕ್ಕಾಗಿ ಇಡೀ ವಂಶಕ್ಕೆ ಹಾಳು ಮಾಡ್ತಾ ಇದ್ದೀರಿ, ಸಂಪ್ರದಾಯವನ್ನು ಹಾಳು ಮಾಡ್ತಾ ಇದ್ದೀರಿ, ಜಾತಿಯ ಭ್ರಂಶವನ್ನು ಮಾಡ್ತಾ ಇದ್ದೀರಿ. ಈ ಕೆಲಸವನ್ನು ಮಾಡಬೇಡಿ. ಎಲ್ಲರನ್ನೂ ಪ್ರೀತಿಸಿ, ಆದರೆ ನಿಮ್ಮದನ್ನು ಉಳಿಸಿಕೊಳ್ಳಿ. ಧರ್ಮವನ್ನು ಮಾಡಬೇಕು, ಕರ್ಮವನ್ನು ಮಾಡಬೇಕು, ಅದಕ್ಕೆ ಫಲ ಬರಬೇಕು. ಯಾವ ತಂದೆ ತಾಯಿಗಳು ತಾವು ಅತ್ತರೂ ನೀವು ಅಳಬಾರದು ಅಂತ ನೋಡಿದರು, ತಾವು ಹಸಿವಾಗಿ ಕಷ್ಟಪಟ್ಟರೂ ಕೂಡ ನಿಮ್ಮ ಹೊಟ್ಟೆ ಮೊದಲಿಗೆ ತುಂಬುತ್ತದೋ ಇಲ್ಲೋ ಅಂತ ನೋಡ್ತಾರೆ. ಮೊದಲಿಗೆ ನಿಮಗೆ ಬಿಸಿಯಾದ ಅಡಿಗೆಯನ್ನು ಮಾಡಿ ಆರಿದ್ದು ತಂಗಳದ್ದನ್ನು ತಿಂದು ತಮ್ಮ ದೇಹವನ್ನು ಬೆಳೆಸಿಕೊಂಡವರು ತಂದೆ ತಾಯಿಗಳು. ನಿಮಗೆ ಬಿಸಿ ಹಾಕಿ ತಾವು ತಂಗಳ ತಿಂದರು, ನಿಮಗೆ ಹೊಟ್ಟೆ ತುಂಬಿಸಿ ತಾವು ಉಪವಾಸ ಬಿದ್ದರು. ನೀವು ಹೊಸದನ್ನು ಹಾಕಿಕೊಂಡು ಹೊಸ ಬಟ್ಟೆಗಳನ್ನು ಬಂಗಾರ ಬೆಳ್ಳಿ ಆಭರಣಗಳನ್ನು ಹಾಕಿಕೊಂಡಾಗ ನೋಡಿ ಕಣ್ತುಂಬ ನೋಡಿ ಆನಂದಪಟ್ಟರು. ನೀವು ಸುಖವಾಗಿರಬೇಕು, ನೀವು ತಿನ್ನಬೇಕು, ಉಡಬೇಕು, ಆನಂದದಿಂದ ಇರಬೇಕು, ಇದೇ ತಮ್ಮ ಜೀವನದ ಧ್ಯೇಯ ಉದ್ದೇಶ ಗುರಿ ಅಂತ ಭಾವಿಸಿ ನೀವು ನಕ್ಕರೆ ತಮ್ಮ ಎಲ್ಲ ದುಃಖ ತಮ್ಮ ಎಲ್ಲ ಕಷ್ಟ ತಮ್ಮ ಎಲ್ಲ ಸಮಸ್ಯೆಗಳನ್ನು ಮರೆತು ನಿಮ್ಮ ನಗುವೇ ತಮ್ಮ ಜೀವನದ ಸಾಧನೆ ಎನ್ನುವ ಮಟ್ಟದಲ್ಲಿ ಅದನ್ನು ನೋಡಿ ಆನಂದ ಪಡುವಂತಹ ತಂದೆ ತಾಯಿಗಳು ಅವರು ಕಣ್ಣೀರಿತ್ತು ಗಳಗಳಗಳ ಅತ್ರೇನೇ ನಮಗೆ ಸಾಧನೆ ಅಂತ ಭಾವಿಸಿದರೆ ಇದಕ್ಕಿಂತ ಕೃತಜ್ಞವಾದ ನೀಚ ಪ್ರವೃತ್ತಿ ಹೇಯ ಪ್ರವೃತ್ತಿ ಪ್ರಪಂಚದೊಳಗೆ ಇನ್ಯಾವುದು ಹೇಳಿ? ವಂಶದ ಸಂಪ್ರದಾಯದ ಜಾತಿಯ ವಿರುದ್ಧವಾಗಿ ಯಾವುದೋ ವಿವಾಹದ ಸಂಬಂಧವನ್ನು ಮಾಡಿಕೊಂಡು ತಂದೆ ತಾಯಿಗಳು ಅಳುವಂತೆ ಗೋಳಿಡುವಂತೆ ತಲೆ ಎತ್ತಿ ಓಡಾಡದೇ ಇರುವಂತೆ ಮಾಡಿ ಅವರನ್ನು ಮೂಲೆ ಗುಂಪು ಮಾಡುವ ಹಾಗೆ ನೀವು ದೊಡ್ಡದಾದಂತಹ ಭಾಗ್ಯವನ್ನು ಕಳೆದುಕೊಂಡು ವಂಚಿತರಾಗಿ ಇಡೀ ವಂಶವನ್ನೇ ಹಾಳು ಮಾಡುವಂತಹ ಈ ಪ್ರವೃತ್ತಿ ಊರೂರಿಗೆ ಬೆಳೀತಾ ಇದೆ. ಬಹಳ ವ್ಯಾಪಕವಾಗಿ ಈ ಪಿಡುಗು ಹಬ್ಬುತ್ತಾ ಇದೆ. ಇದಕ್ಕೆ ಎಲ್ಲ ಯುವಕರು ಬಹಳ ಎಚ್ಚರದಿಂದ ಇರಬೇಕು. ದೃಢವಾದ ಪ್ರತಿಜ್ಞೆ ಮಾಡಿ ಏನು ಸಾಧಿಸಿದೆ, ನಾನೇನು ಎವರೆಸ್ಟ್ ಶಿಖರ ಹತ್ತಿದೆ ಅಂತ ಹೇಳೋದು ಬೇಕಾಗಿಲ್ಲ.
ಇನ್ಯಾವ ದೊಡ್ಡ ಸಾಧನೆಯನ್ನು ನೀವು ಜೀವನದಲ್ಲಿ ಮಾಡಿದ್ದು ಹೇಳೋದು ಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ತಂದೆ ತಾಯಿಗಳ ಜೊತೆಗೆ ಸಂತೋಷದಿಂದ ಇದ್ದು ಅವರನ್ನು ಭಕ್ತಿಯಿಂದ ನೋಡಿ ಅವರ ಸೇವೆಯನ್ನು ಮಾಡ್ತಾ ಅವರಿಗೆ ಒಪ್ಪಿಗೆಯಾಗುವಂತಹ ಶಾಸ್ತ್ರಕ್ಕೆ ಸಂಪ್ರದಾಯಕ್ಕೆ ಒಪ್ಪಿಗೆಯಾಗುವ ಶುದ್ಧವಾದ ವೈವಾಹಿಕ ಸಂಬಂಧವನ್ನು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಾನು ಈ ಜೀವನದಲ್ಲಿ ಬದುಕಿದ್ದೇನೆ ಅಂತ ನೀವು ಹೇಳೋದಾದರೆ ಅದೇ ಇವತ್ತಿನ ಮಟ್ಟದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಸಾಧನೆ ಎಂಬುದಾಗಿ ತಿಳಿಯಿರಿ. ಅದನ್ನು ನಿಮ್ಮ ಜೀವನದ ಗುರಿ ಅಂತ ಇಟ್ಟುಕೊಳ್ಳಿ. ಇನ್ನುಳಿದ ಧರ್ಮ ಸಾಧನೆ ಅವುಗಳನ್ನು ಮತ್ತೆ ಆಮೇಲೆ ಹೇಳ್ತೇವೆ. ಮೊದಲಿಗೆ ಈ ಪ್ರತಿಜ್ಞೆ, ಮೊದಲಿಗೆ ನೆಲ, ಆಮೇಲೆ ನಾಟಕ. ನೆಲವೇ ಇಲ್ಲದೆ ಕುಣಿಯುವುದಕ್ಕೆ ಎಲ್ಲಿ ಕುಣಿಯೋದು, ಏನು ನಾಟಕ ಆಡೋದು? ನೀವು ಹೇಳಿ ಏನು ಧರ್ಮ ಮಾಡಬೇಕು, ಏನು ಮಾಡಬೇಕು ಅದನ್ನು ಉಪದೇಶ ಮಾಡಿ, ಉಳಿದೆಲ್ಲ ನಮಗೆ ಬಿಟ್ಬಿಡಿ. ನೀವು ಎಷ್ಟು ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳ್ರಿ, ನಾನು ಮಾಡ್ತೀನಿ. ವಿಷ್ಣು ಸಹಸ್ರನಾಮ 3-30, ಆದರೆ ನನಗೆ ಎಲ್ಲಿ ಮದುವೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಕರಾರು ಮಾಡಬೇಡಿ, ಅದು ನನಗೆ ಬಿಟ್ಟದ್ದು. ಹಾಗನಬೇಡಿ. ಶಾಸ್ತ್ರದ ನಿಷ್ಠುರವಾದ ಮಾತುಗಳಿವೆ, ಆದೇಶಗಳಿವೆ. ಇವುಗಳು ಇವತ್ತಿನ ಕಾಲದಲ್ಲಿ ಬಹಳ ಅಗತ್ಯವಾದದ್ದು. ಅದು ಮೊದಲನೆಯ ಜೀವನ. ಮನುಷ್ಯ ಒಮ್ಮೆ ಹೆಜ್ಜೆ ತಪ್ತಾನೆ, ಮತ್ತೆ ತಿದ್ದುಕೊಳ್ತಾನೆ. ಆದರೆ ಇದು ಬಹಳ ದೊಡ್ಡ ತಪ್ಪು. ಈ ತರಹದ ತಪ್ಪನ್ನು ಮಾಡಿ ತಿದ್ದಿಕೊಳ್ಳುವುದು ಸಾಧ್ಯವಿಲ್ಲದ ಮಾತು. ಅಂತಹ ತಪ್ಪನ್ನು ಸರ್ವಥಾ ಯಾವ ಯುವಕರೂ ಮಾಡುವುದು ಬೇಡ, ಯಾವ ಯುವತಿಯರೂ ಮಾಡೋದು ಬೇಡ. ಇದನ್ನು ಬರೀ ಇಲ್ಲಿ ಗೋಡಾಡಿಸಿದರೆ ಮುಗಿಯಲಿಲ್ಲ, ಪ್ರತಿಜ್ಞೆ ಮಾಡಿದರೂ ಮುಗಿಯಲಿಲ್ಲ. ಇದಕ್ಕಾಗಿ ಉಪಾಯ ಮಾಡಬೇಕು, ಅದಕ್ಕಾಗಿ ಈಗಿನಿಂದ ತಯಾರಿ ಮಾಡಬೇಕು. ಆ ತರಹದ ಪ್ರಸಂಗ ಬರದೇ ಇರೋ ಹಾಗೆ ಕಾಳಜಿ ವಹಿಸಬೇಕು. ತಂದೆ ತಾಯಿಗಳು ವಹಿಸಬೇಕು, ಯುವಕ ಯುವತಿಯರು ವಹಿಸಬೇಕು. ಬಹಳ ಮುಂದೆ ಹೋದ ಮೇಲೆ ಹಿಂದೆ ಬರಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೆಜ್ಜೆ ತಪ್ಪಿ ನಡೀತಾರೆ, ಯಾಕೋ ತಡವಾಗಿ ಬರ್ತಾ ಇದ್ದಾರೆ, ಯಾಕೆ ಎಂಕ್ವೈರಿ ಶುರುವಾಗಬೇಕು. ಅವನು ಓದಲಿಕ್ಕೆ ಹೋಗಿದ್ದ, ಅಡ್ಡಿ ಇಲ್ಲ, ಯಾಕೆ ತಡವಾಗಿ ಬರ್ತಾನೆ? ಇವತ್ತಂತೂ ರಾಕ್ಷಸ, ಅದು ಮೊಬೈಲ್ ಮಹಾರಾಕ್ಷಸ. ಯಾರಿರೋದಿಲ್ಲ. ಏನು ನಮ್ಮ ಮಗ ಸಾತ್ವಿಕ ಒಬ್ಬನೇ ಒಬ್ಬ ಕೂತಿರ್ತಾನೆ ರೂಮಿನೊಳಗೆ, ಒಬ್ಬರು ಉಸಾಬರಿಗೆ ಹೋಗೋದಿಲ್ಲ. ಅವನ ಮೊಬೈಲ್ ಮೂಲಕ ಇಂಥ ಒಬ್ಬರು ಉಸಾಬರಿಗೆ ಹೋಗಿಲ್ಲ ಅಂತಿಲ್ಲ, ಎಲ್ಲರೂ ಉಸಾಬರಿಗೂ ಹೋಗಿರ್ತಾರೆ. ಅದರ ಬಗ್ಗೆ ಕಾಳಜಿ ವಹಿಸದೇ ಇರಬೇಡಿ. ಸರಿಯಾಗಿ ಗಮನಿಸಿ. ಮಕ್ಕಳು ಒಂದು ಕಡೆಗೆ ಇರ್ತಾರೆ, ಆದರೆ ಅವರ ಮನಸ್ಸು ಮೊಬೈಲ್ ಆಗಿದೆ. ಮೊಬೈಲ್ ಮೂಲಕ ಅಂತೂ ಇನ್ನೂ ಮಹಾ ಮೊಬೈಲ್ ಆಗ್ತಿದೆ ಆ ಮನಸ್ಸು. ಯಾರ ಜೊತೆಗೆ ಅವರ ಸಂಪರ್ಕದಲ್ಲಿದ್ದಾರೆ? ಶುರುವಾಗುವಾಗ ಸಾಮಾನ್ಯವಾಗಿ ಶುರುವಾಗುತ್ತೆ, ಏನೋ ಸಹಜವಾಗಿ ಪ್ರೇಮ ವಿಶ್ವಾಸ ಅಂತ ಶುರುವಾಗ್ತದೆ, ಗೆಳೆಯರು ಅಂತ ಶುರುವಾಗ್ತದೆ. ಆದರೆ ಮುಂದೆ ಅದರ ಪರಿಣಾಮ ದುಷ್ಪರಿಣಾಮ ಬಹಳ ಆಗ್ತಾ ಹೋಗ್ತದೆ. ಆ ತರಹ ಮಾಡದೇ ಇದ್ದ ಹಾಗೆ ಯುವಕರು, ಹಾಗೆ ಆಗದೇ ಇದ್ದ ಹಾಗೆ ತಂದೆ ತಾಯಿಗಳು, ಸುತ್ತಲಿದ್ದವರು ಪ್ರಯತ್ನ ಮಾಡಬೇಕು, ಅದರ ಬಗ್ಗೆ ಬೋಧನೆ ಮಾಡಬೇಕು. ಆಗ ಅಷ್ಟು ಕಷ್ಟ ಆಗೋದಿಲ್ಲ. ಮೊದಲನೆಯ ಹೆಜ್ಜೆ ಹಿಡಿದು ಎಳೆಯಬಹುದು. ಮುಂದೆ ನಡೆದು ಕೈಗೆ ಸಿಗದೇ ಇರೋ ಹಾಗೆ ಹೋಗಿಬಿಟ್ರೆ ಹಿಂದೆ ಎಳೆಯಲಿಕ್ಕಾಗೋದಿಲ್ಲ. ನಿಮ್ಮನ್ನು ನೀವು ಸಂಯಮದಲ್ಲಿ ಇಟ್ಟುಕೊಳ್ಳಿ. ಪರಪುರುಷರನ್ನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವ, ಕೆಟ್ಟ ದೃಷ್ಟಿಯಿಂದ ನೋಡುವ ಪ್ರವೃತ್ತಿಯನ್ನು ಬಿಡಿ. ಸಂಯಮದಿಂದ ಅಧ್ಯಯನವನ್ನು ಮಾಡಿ, ಸಂಯಮದಿಂದ ಉದ್ಯೋಗವನ್ನು ಮಾಡಿ, ಅದೇ ಜೀವನದ ಸಾಧನೆ ಅಂತ ತಿಳಿದುಕೊಳ್ಳಿ. ಸ್ವಲ್ಪ ತಪ್ಪಿದಾಗ ನಿಮ್ಮ ಮನಸ್ಸಿಗೆ ನೀವೇ ನೆನಪು ಮಾಡಿಕೊಳ್ಳಿ. ದೇವರ ಸ್ಮರಣೆ ಮಾಡಿ, ಗುರುಗಳ ಸ್ಮರಣೆ ಮಾಡಿ, ವಾಯುದೇವರ ಸ್ಮರಣೆ ಮಾಡಿ, ಎಲ್ಲ ಮಹಾಗುರುಗಳ ದಾಸರ ಸ್ಮರಣೆಯನ್ನು ಮಾಡಿ, ನನಗೆ ಸದ್ಬುದ್ಧಿಯನ್ನು ಕೊಡಿ, ತಪ್ಪು ಮಾರ್ಗದಲ್ಲಿ ಹೆಜ್ಜೆ ಹಿಡಿದೋ ಇರೋ ಹಾಗೆ ಪ್ರೇರಣೆಯನ್ನು ಕೊಡಿ ಅಂತ ವಿಶೇಷವಾಗಿ ದೇವತೆಗಳಿಗೆ, ಗುರುಗಳಿಗೆ, ಎಲ್ಲರಿಗೆ ಪ್ರಾರ್ಥಿಸಿ ನಿಮ್ಮ ಪ್ರಯತ್ನವನ್ನೂ ಮಾಡಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವುದಕ್ಕೆ ನೋಡಿ. ಆಗ ಈ ವಿಧವಾದ ಪ್ರಯತ್ನವನ್ನು ನೀವು ಯಶಸ್ವಿಯಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ತಂದೆ ತಾಯಿಗಳ ನಿತ್ಯದ ಆದೇಶಗಳನ್ನು ಕೇಳಿ ಅವರಲ್ಲಿ ಭಕ್ತಿಯನ್ನು ಮಾಡುವುದು ಒಂದಾದರೆ, ಈ ತರಹದ ವೈವಾಹಿಕ ಜೀವನದಲ್ಲಿ ವಿಶೇಷವಾಗಿ ಸಂಪ್ರದಾಯಕ್ಕೆ, ಶಾಸ್ತ್ರಕ್ಕೆ, ತಂದೆ ತಾಯಿಗಳ ಇಚ್ಛೆಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ವೈವಾಹಿಕ ಸಂಬಂಧವನ್ನು ಮಾಡಬೇಕು. ಇದರರ್ಥ ತಂದೆ ತಾಯಿಗಳು ಹೇಳಿದ್ದನ್ನು ಮಾಡೋದು ಅಂದರೆ ತಂದೆ ತಾಯಿಗಳಿಗೆ ಶಾಸ್ತ್ರದ ಮೇಲೆ ವಿಶ್ವಾಸ ಇಲ್ಲದೆ ಅವರೇ ಏನೋ ಹೇಳಿದರೆ ಅದನ್ನು ಮಾಡಬೇಕು ಅಂತ ಅರ್ಥ ಅಲ್ಲ. ಅವರು ಶಾಸ್ತ್ರಕ್ಕೆ ಸಮ್ಮತವಾಗಿ ಹೇಳಿದರೆ ಅದನ್ನು ಕೇಳಬೇಕು. ಶಾಸ್ತ್ರಕ್ಕೆ ಸಮ್ಮತವಾದ ರೀತಿಯಲ್ಲಿ ಸಲಹೆಗಳನ್ನು, ಆಜ್ಞೆಯನ್ನು, ಸೂಚನೆಯನ್ನು ಕೊಡೋದು ತಂದೆ ತಾಯಿಗಳ ಕರ್ತವ್ಯ ಎಂಬುದಾಗಿ ಅವರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಪ್ರತಿಜ್ಞೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ನಾವು ಶುದ್ಧವಾದ ಚಾರಿತ್ರ್ಯ ಸಂಪನ್ನರಾಗಿರ್ತೇವೆ. ಶುದ್ಧವಾದ
ವಿವಾಹ ಸಂಬಂಧವನ್ನು ಮಾಡಿಕೊಳ್ತೇವೆ. ಮಾಡಿಕೊಂಡ ವಿವಾಹ ಸಂಬಂಧದಲ್ಲಿ ತಾಳ್ಮೆಯಿಂದ ಜೀವನವನ್ನು ನಡೆಸ್ತೇವೆ. ವಿಚ್ಛೇದಗಳನ್ನು ಮಾಡ್ತಾ ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಕಾಡ್ತಾ ಇರುವಂತಹ ಆ ಡೈವರ್ಸ್ ಹೆಸರು ಬರದೇ ಇರೋ ಹಾಗೆ ನಮ್ಮ ಸಮಾಜದ ಒಂದು ಕೀರ್ತಿಯನ್ನು ನಾವು ಬೆಳೆಸ್ತೇವೆ ಎನ್ನುವಂತಹ ಪ್ರತಿಜ್ಞೆಯನ್ನು ಇವತ್ತಿಗೆ ತಾವೆಲ್ಲ ಯುವಕ ಯುವತಿಯರು ಮಾಡಿ, ಏನು ನಿತ್ಯ ಕರ್ಮಗಳನ್ನು ಮಾಡಬೇಕು, ಯಾವ ಧ್ಯೇಯ ಗುರಿಗಳನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಳ್ಳಬೇಕು, ಇವುಗಳ ಬಗ್ಗೆ ಮತ್ತೆ ಮುಂದಿನ ಭಾನುವಾರದ ದಿನ ತಿಳಿಯುವ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.